ನನಗೆ ಫೋನ್ ನೋಡಲು ಬರಲ್ಲ, SMS ನೋಡಲು ಕೂಡ ಬರಲ್ಲ, ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೂ ಕೂಡ ಬರಲ್ಲ. PAಗಳು ಫೋನ್ ಮಾಡಿಕೊಡ್ತಾರೆ. ಟಿವಿ ನೋಡಿಲ್ಲ ನಾನು. ಅವರ ಹೇಳಿಕೆಯನ್ನ ನಾನು ಗಮನಿಸಿಲ್ಲ. HDK ಹೇಳಿಕೆಗೆ ಶಾಸಕ GT ದೇವೇಗೌಡ ಅವರು ತಿರುಗೇಟನ್ನ ನೀಡಿದ್ದಾರೆ. ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ 2 ಬಾರಿ CM ಆಗಿದ್ದು. ನೋಡಿ, ನನಗೆ ಫೋನ್ ಮಾಡ್ಲಿಕ್ಕೂ ಬರಲ್ಲ, SMS ನೋಡ್ಲಿಕ್ಕೂ ಕೂಡ ಬರಲ್ಲ, ವಾಟ್ಸಪ್ ಅಂತೂ ಇಲ್ಲವೇ ಇಲ್ಲ, ಇನ್ಸ್ಟಾಗ್ರಾಮ್ ಅಂತೂ ಕೂಡ ಇಲ್ಲವೇ ಇಲ್ಲ. PAಗಳು ಫೋನ್ ಮಾಡಿಕೊಡ್ತಾರಂತೆ. ಜೊತೆಗೆ ಟಿವಿಯನ್ನು ಕೂಡ ಅವರು ನೋಡಿಲ್ಲ. ಇತ್ತೀಚೆಗೆ ಅವರ ಹೇಳಿಕೆಯನ್ನ ನಾನು ಗಮನಿಸಿಲ್ಲ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಟಿವಿ ನೋಡಿ ನಾನು ತಿಳ್ಕೊಂಡಿಲ್ಲ. HDK ಹೇಳಿಕೆಗೆ ಶಾಸಕ GT ದೇವೇಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ 2 ಬಾರಿ CM ಆಗಿದ್ದು. ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ, ಬೇರೆ ರಾಜಕಾರಣ ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದ ಜನ ಅವರು ನನ್ನ ಜೊತೆ ಯಾವಾಗಲೂ ಕೂಡ ನಿಂತುಕೊಳ್ತಾರೆ. ಕುಮಾರ ಪರ್ವ ಮಾಡಿದ್ದು ಚಾಮುಂಡೇಶ್ವರಿ ಜನ ಮಾತ್ರ. ಮೈಸೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆಗೆ ಶಾಸಕ GTD ಅವರು ಟಾಂಗ್ ಕೊಟ್ಟರು. ಕುಮಾರಸ್ವಾಮಿ ಅವರು ಹಿಂಗೆ ಮಾಡಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ನೋಡಿದ್ರಾ ಅಂತಂದ್ರೆ, ಇಲ್ಲ ನಾ ಟಿವಿ ನೋಡಿಲ್ಲ, ನನಗೆ ಫೋನು SMS ಏನು ಕೂಡ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ಸ್ಟಾಗ್ರಾಮು ಆ ಥರ ಏನು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಅವರು ಅವ್ರಿಗೆ ಅನುಭವ ಇದೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆಲ್ಲ ರೀತಿಯ ಅನುಭವ ಏನಿದೆ ಅದನ್ನ ಮಾತಾಡಿರ್ತಾರೆ. ಅದನ್ನ ನೋಡಿಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಅವರೇ ಹೇಳಿದ್ರಲ್ಲಪ್ಪ, 1.5 ವರ್ಷದಿಂದ ನಾನು ಅವ್ರನ್ನ ಬಿಟ್ಟಾಕಿದ್ದೀನಿ ಅಂತ ಹೇಳಿಲ್ವೇ? 1.5 ವರ್ಷದಿಂದ ಅವ್ರ ಜೊತೆ ನಾನು ಮಾತಾಡಿಲ್ಲ ಅಂತೇಳಿ ನಿಮ್ಗೆ ಹೇಳೋರು, ನಿಮ್ಮ ಮುಂದೆ ಹೇಳೋತ್ತೀಗ ನಮ್ ಕೇಳ್ತಿರಲ್ಲ. ನನ್ನ ನಡೆ ನಮ್ಮ ಜನ ಏನ್ ಹೇಳ್ತಾರೆ ಅದು ಎಲ್ಲ ಏನಂತಾರೆ. ಸಿದ್ದರಾಮಯ್ಯನವ್ರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರು. ಅವತ್ತು ಎಲ್ಲ ಕಾಂಗ್ರೆಸ್ ಪರ ಹೊಟ್ಟೋದ್ರು ಅಂದ್ರು. ಹೋಗಿದ್ದೀನಾ? ಇವಾಗ DK ಶಿವಕುಮಾರ್ ಅವ್ರೆ, ನಾವು ಹೋಗಿದ್ದೀನ ಮುಖ್ಯಮಂತ್ರಿಯಾಗಿ 1 ದಿವಸ ಕೂಡ ಒಂದು ಮೀಟಿಂಗ್ ಅಲ್ಲಿ ಇದ್ರು. ಅವತ್ತಿದೆ ಒಂದು ಕ್ಷೇತ್ರದ ನಮ್ಮ ಅಧಿಕಾರಿ ಬಗ್ಗೆ ಒಂದು ಲೆಟರ್ ಕೊಟ್ಟು ಬಂದೆ. ಎಲ್ಲ ಮೀಟಿಂಗ್ ಅಲ್ಲಿ ಒಂದು 200-300 ಜನ ಇದ್ರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಮಾಡೋದಾಗ್ಲಿ, ಇವತ್ತು ಮನವಿ ಸಲ್ಲಿಸೋದಾಗ್ಲಿ ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದ್ರೆ ಅವರೆಲ್ಲ ಬ್ಯುಸಿ ಇದ್ದಾರೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಂತ್ರಿ ಮಂಡಲ ಮಾಡ್ತಕ್ಕಂಥದ್ದು